ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀಗಂಧ ಫ್ರಮ್ ವೈಟ್ ಕಾಮರ್ಸ್. ನಾನು ನಿಮ್ಗೆ ಇವತ್ತಿನ ಹೊಸ ವಿಡಿಯೋ ಬ್ಯಾಂಗ್ಳೂರ್ ಮಿಲ್ಕ್ ಫೆಡರೇಷನ್ ಇಂದ ಅಪ್ಲಿಕೇಶನ್ ಕಾಲ್ ಮಾಡಿದ್ರೆ ಏನ್ ಜಾಬ್ ವೇಕೆನ್ಸಿ ಇದೆ, ಅದಕ್ಕೆ ಅಪ್ಲಿಕೇಶನ್ ಕಾಲ್ ಮಾಡಿದ್ರು ಟೋಟಲ್ ಎಷ್ಟು ಜಾಬ್ ವೇಕೆನ್ಸಿ ಇದೆ, ಮತ್ತೆ ಅದಕ್ಕೆ ಯಾರು ಅಪ್ಲೈ ಮಾಡೋದು, ಮತ್ತೆ ಸೆಲೆಕ್ಷನ್ ಪ್ರೊಸೀಜರ್ ಹೇಗಿರುತ್ತೆ, ಮತ್ತೆ ಮ್ಯಾಕ್ಸಿಮಮ್ ಏಜ್ ಎಷ್ಟಿರಬೇಕು, ಮತ್ತೆ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಅನ್ನೋದನ್ನ ನಾನು ಈಗ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಜೊತೆಗೆ ಅಪ್ಲಿಕೇಶನ್ ನೀವು ಆನ್ಲೈನ್ ಅಲ್ಲಿ ಹಾಕ್ಬೇಕಾ ಇಲ್ಲ ಅಂತಂದ್ರೆ ಆಫ್ಲೈನ್ ಅಲ್ಲಿ ನೀವೇ ಅದನ್ನ ಅಲ್ಲಿ ಹೋಗಿ ಆಫೀಸಲ್ಲಿ ಸಬ್ಮಿಟ್ ಮಾಡ್ಬೇಕನ್ನೋದನ್ನು ಕೂಡ ನಾನು ಈಗ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಹಾಗೇನೆ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಜೊತೆಗೆ ನೀವು ನನ್ನ ಇನ್ಸ್ಟಾ ಮತ್ತೆ ಟೆಲಿಗ್ರಾಮ್ ಅಲ್ಲೂ ಕೂಡ ಫಾಲೋ ಮಾಡೋದು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಹಾಗೆ ಈ ವಿಡಿಯೋಗೆ ಮಿನಿಮಮ್ ನಾನು 50 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಖಂಡಿತವಾಗ್ಲೂ ಲೈಕ್ ಮಾಡಿ. ಈಗ ವಿಷಯಕ್ಕೆ ಬರೋಣ. ವಿಷಯ ಏನಪ್ಪಾ ಅಂತಂದ್ರೆ ಬ್ಯಾಂಗ್ಳೂರ್ ಮಿಲ್ಕ್ ಫೆಡರೇಷನ್ ಇಂದ ಅಪ್ಲಿಕೇಶನ್ ಕಾಲ್ ಮಾಡಿದ್ದಾರೆ. ಏನೇನ್ ವೇಕೆನ್ಸಿ ಇದೆ ಜಾಬ್ಗೆ, ಸೊ ಅದರ ತಕ್ಕನಾಗಿ ಜಾಬ್ಗೆ ಅಪ್ಲಿಕೇಶನ್ ಕಾಲ್ ಮಾಡಿದ್ದಾರೆ. ಟೋಟಲ್ ಎಷ್ಟು ವೇಕೆನ್ಸಿ ಇದೆ ಅಂತಂದ್ರೆ 297. ಸೊ 297 ಹುದ್ದೆಗಳಿಗೆ ಕಾಲ್ ಮಾಡಿದ್ದಾರೆ. ಮತ್ತೆ ನಾನು ನಿಮ್ಗೆ ಅವಾಗಲೇ ಹೇಳಿದೆ, ಇದು ಗೌರ್ಮೆಂಟ್ ಜಾಬ್ ಇಲ್ಲ ಅಂತಂದ್ರೆ ಪ್ರೈವೇಟ್ ಜಾಬ್ ಅಂತ. ಸೊ ಇದು ಪ್ಯೂರ್ಲಿ ಬಂದು ಗೌರ್ಮೆಂಟ್ ಜಾಬ್, ಸೊ ಯಾವುದೇ ರೀತಿ ಡೌಟ್ ಬೇಡ. ಮತ್ತೆ ಇದಕ್ಕೆ ಯಾರ್ಯಾರು ಅಪ್ಲೈ ಮಾಡ್ಬೋದು ಅನ್ನೋದಾದ್ರೆ, ಸೊ ಡಿಗ್ರಿ ಕಂಪ್ಲೀಟ್ ಆಗಿರೋರು, ಮತ್ತೆ ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಆಗಿರೋರು, ಮತ್ತೆ ಇಂಜಿನಿಯರಿಂಗ್, ಮತ್ತೆ ಡಿಪ್ಲೊಮಾ, ಮತ್ತೆ ನರ್ಸಿಂಗ್, ಮತ್ತೆ SLC ಮತ್ತೆ ITI ಮಾಡಿರ್ತಾರಲ್ಲ, ಸೊ ಅವರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಸೊ ಹಾಗೆ ನಾನು ನಿಮ್ಗೆ ಈಗ ಡಿಸ್ಪ್ಲೇ ಮೇಲೆ ಕೂಡ ತೋರಿಸ್ತಾ ಇದ್ದೀನಿ ಕ್ವಾಲಿಫಿಕೇಶನ್ ಏನ್ ಬೇಕು ಅನ್ನೋದನ್ನ ಒಂದಷ್ಟಿದೆ. ಸೊ ನೀವು ಡಿಸ್ಪ್ಲೇ ಮೇಲೆ ನೋಡ್ತಿರ್ಬೋದು. ಹಾಗೇನೆ ಏಜು, ಸೊ ನಿಮ್ಗೆ ಏಜು ಇಲ್ಲ ಕಮ್ಮಿ ಇತ್ತು ಇಲ್ಲ ಜಾಸ್ತಿ ಇತ್ತು ಅಂತಂದ್ರೆ ಸುಮ್ಮನೆ ಅಪ್ಲಿಕೇಶನ್ ಅಲ್ಲಿ ಹಾಕಕ್ಕಾಗಲ್ಲ. ಸೊ ಇಷ್ಟು ಮಿನಿಮಮ್ ಮತ್ತೆ ಮ್ಯಾಕ್ಸಿಮಮ್ ಏಜ್ ಅಂತ ಇರುತ್ತೆ. ಇಲ್ಲೇ ಅಂತಲ್ಲ, ಎಲ್ಲಾ ಡಿಪಾರ್ಟ್ಮೆಂಟ್ಗೂ ಕೂಡ ಬೇಕಾಗಿರುತ್ತದು. ಸೊ ಇಲ್ಲಿ ಅವ್ರು ಎಷ್ಟು ಫಿಕ್ಸ್ ಮಾಡಿದ್ದಾರೆ ಅಂತಂದ್ರೆ ಮಿನಿಮಮ್ ಒಂದು 18 ಇರಬೇಕು, ಮತ್ತೆ ಮ್ಯಾಕ್ಸಿಮಮ್ 35. ಅಕಸ್ಮಾತ್ ನಿಮ್ಗೆ 36 ಏಜ್ ಆಗಿದೆ ಅಂತಂದ್ರೆ ಸೊ ನೀವು ಇಲ್ಲಿ ಅಪ್ಲೈ ಮಾಡಕ್ಕಾಗಲ್ಲ. ಸೊ ಮಿನಿಮಮ್ ಒಂದು 18, ಮ್ಯಾಕ್ಸಿಮಮ್ ಒಂದು 35. ಮತ್ತೆ ಒಂದು ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಅಂತಂದ್ರೆ 2A 2B 3A 3B 1000 ರೂಪೀಸ್ ಇರುತ್ತೆ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಮತ್ತೆ ಡಿಸ್ಪ್ಲೇ ಮೇಲೂ ಕೂಡ ತೋರಿಸ್ತಾ ಇದ್ದೀನಿ. 2A 2B 3A 3B ಈ ಕ್ಯಾಟಗರಿ ಅವ್ರಿಗೆ ಒಂದು ಅಪ್ಲಿಕೇಶನ್ ಫೀಸ್ಗೆ 1000 ರೂಪೀಸ್ ಇರುತ್ತೆ. ಮತ್ತೆ SC ST ಕ್ಯಾಟಗರಿ 1 ಮತ್ತೆ PWD ಕ್ಯಾಂಡಿಡೇಟ್ಸ್ಗೆ ಒಂದು ಅಪ್ಲಿಕೇಶನ್ಗೆ 500 ರೂಪೀಸ್. ಹಾಗೆ ಒಂದು ಅಪ್ಲಿಕೇಶನ್ ಅಂತಂದ್ರೆ ಅಲ್ಲಿ ಒಂದಷ್ಟು ಜಾಬ್ ಇದೆ. ನೀವು ಯಾವ ಜಾಬ್ ಅಪ್ಲೈ ಮಾಡ್ತಿರೋ ಸೊ ಅದರ ತಕ್ಕನಾಗಿ ಅಂತಂದ್ರೆ ಈಗ M.Com ಆಗಿರೋರು ಇಲ್ಲ MSc ಮಾಡಿರೋರು B.SC ಮೇಲಾರು ಅಪ್ಲೈ ಮಾಡೋದು, ಇಲ್ಲ MSc ಮೇಲಾರು ಅಪ್ಲೈ ಮಾಡೋದು. ಸೊ ಈ ರೀತಿ. ಮತ್ತೆ ಇಲ್ಲಿ ಸೆಲೆಕ್ಷನ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅಂತ ನೋಡೋದಾದ್ರೆ, ಒಂದು ಎಕ್ಸಾಮಿನೇಷನ್ ಮುಖಾಂತರ, ಎಕ್ಸಾಮ್ ಆದ್ಮೇಲೆ ಮತ್ತೆ ಇಂಟರ್ವ್ಯೂ ಇರುತ್ತೆ. ಕಂಪಲ್ಸರಿ ಇಂಟರ್ವ್ಯೂ ಇರುತ್ತೆ. ಜಸ್ಟ್ ನೀವು ಎಕ್ಸಾಮ್ ಕ್ಲಿಯರ್ ಮಾಡಿ ಇಂಟರ್ವ್ಯೂ ಪಾಸ್ ಮಾಡಿಲ್ಲ ಅಂತ ನಿಮ್ಗೆ ಖಂಡಿತವಾಗ್ಲೂ ಇಲ್ಲಿ ಜಾಬ್ ಸಿಗಲ್ಲ. ಸೊ ನೀವು ಎಕ್ಸಾಮ್ ಪಾಸ್ ಮಾಡಿ ಮತ್ತೆ ಇಂಟರ್ವ್ಯೂನು ಕೂಡ ನೀವು ಕಂಪಲ್ಸರಿ ಪಾಸ್ ಮಾಡಬೇಕು. ಅರ್ಥ ಆಯ್ತಲ್ವಾ? ಹಾಗೇನೆ ಅಪ್ಲಿಕೇಶನ್ ನೀವು ಆನ್ಲೈನ್ ಮುಖಾಂತರನೇ ಹಾಕ್ಬೇಕಾಗಿಲ್ಲ ಅಂತಂದ್ರೆ ಆಫ್ಲೈನ್ ಅಲ್ಲಿ ನೀವೇ ಅಲ್ಲಿ ತಗೊಂಡೋಗಿ ಇಲ್ಲ ಆಫೀಸಲ್ಲಿ ಸಬ್ಮಿಟ್ ಮಾಡ್ಬೇಕಂತ ನೋಡೋದಾದ್ರೆ ಖಂಡಿತವಾಗ್ಲೂ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ. ಹಾಗೇನೆ ಲಾಸ್ಟ್ ಡೇಟ್ ಯಾವಾಗಪ್ಪ ಅಂತಂದ್ರೆ ಮುಂದಿನ ತಿಂಗಳು 3ನೇ ತಾರೀಕು ಲಾಸ್ಟ್ ಡೇಟ್. ಹಾಗೇನೆ ನೀವು ಇಲ್ಲಿ ಇದನ್ನ ಯಾವ ವೆಬ್ಸೈಟ್ ಅಲ್ಲಿ ಅಪ್ಲೈ ಮಾಡ್ಬೇಕು ಅಂತಂದ್ರೆ, ಸೊ ಈಗ ಡಿಸ್ಪ್ಲೇ ಮೇಲೂ ಕೂಡ ತೋರಿಸ್ತಾ ಇದೀನಿ, ನಾನು ನಿಮ್ಗೆ ನೋಡ್ತಾ ಇರ್ಬೋದು. www.bamulnandini.coop. ಸೊ ನೀವು ಈ ವೆಬ್ಸೈಟ್ ಅಲ್ಲಿ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಹೋಗಿ ಸೊ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಹಾಗೇನೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕಿರುತ್ತೆ ಅಂತಂದ್ರೆ ಆಸ್ ಯೂಶುವಲ್, ಸೊ ನೀವು ಡಿಗ್ರಿ ಮೇಲೆ ಆಗ್ತಿದ್ದೀರ ಅಂತಂದ್ರೆ ಕಂಪಲ್ಸರಿ SLC ಮಾರ್ಕ್ಸ್ ಕಾರ್ಡ್ ಬೇಕೇ ಇರುತ್ತೆ. ಎಲ್ಲದಕ್ಕೂ ಬೇಕಾದ SLC ಮಾರ್ಕ್ಸ್ ಕಾರ್ಡು, ಮತ್ತೆ ಡಿಗ್ರಿ ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ಕ್ಯಾಶ್ ಟು ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಸೊ ಇಷ್ಟ ಡಾಕ್ಯುಮೆಂಟ್ ತಗೊಂಡೋಗಿ ನೀವು ಅಪ್ಲೈ ಮಾಡಬಹುದು. ಹಾಗೇನೆ ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈಗಲೇ ಒಂದು ಲೈಕ್ ನ ಮಾಡಿ. ಮತ್ತೆ ನಮ್ಮ ಚಾನಲ್ ಇದೇ ರೀತಿ ಜಾಸ್ತಿ ಅಪ್ಡೇಟ್ಗೋಸ್ಕರ ನಮ್ಮ ಚಾನಲ್ಗೆ ಬೇಗ ಸಬ್ಸ್ಕ್ರೈಬ್ ಆಗಿ. ಹಾಗೇನೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.